ಗೌತಮ್ ಏನು ಡಿಸೈಡ್ ಮಾಡಿದ್ರಿ? ಇವತ್ತು ಏನಾದರೂ ಕಾಲರ್ ಹಿಡಿಯೋ ಪ್ಲಾನ್ಸ್ ಇದೆಯಾ? ಐ ಆಮ್ ಸಾರಿ, ನಿನ್ನೆ ನಡೆದಿದ್ದೆಲ್ಲ ನೋಡಿದ ಮೇಲೆ ಇವತ್ತು ಮೀಟ್ ಮಾಡೋದು ಹಾಗಿರಲಿ, ನನಗೆ ಫೋನಲ್ಲಿ ಮಾತಾಡೋಕ್ಕೂ ಇಷ್ಟ ಆಗಲಿಲ್ಲ. ಸಾರಿ ಅಗೇನ್, ನಾನು ತುಂಬ ಕೆಟ್ಟದಾಗಿ ನಡ್ಕೊಂಬಿಟ್ಟೆ. ಪರವಾಗಿಲ್ಲ, ಅವ್ರೇನು ಅಂದ್ಕೊಂಡಿಲ್ಲ. ಬಟ್ ಅದಕ್ಕೆ ಕಾರಣ ಇದೆ. ನಾನು ಆರ್ತಿ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅರೇಂಜ್ ಮ್ಯಾರೇಜಲ್ಲಿ ಇಷ್ಟು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ತಮ್ಮನ ಥರ ನಾನು ತುಂಬ ಕನಸು ಕಟ್ಕೊಂಡಿದ್ದೆ. ಅದಕ್ಕೆ ವಿಷಯ ಕೇಳಿ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಅಮೂಲ್ಯ, ಗೌತಮ್, ವಿಷಯಕ್ಕೆ ಬನ್ನಿ. ನಿನ್ನೆ ನೀವು ಫೋನ್ ಮಾಡಿ ವಿಕ್ಕಿ ಮತ್ತು ಆರ್ತಿ ಬಗ್ಗೆ ಹೇಳಿದ ಮೇಲೆ ನಾನು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದೀನಿ. ಆ್ಯಂಡ್ ಅದೇ ನನ್ನ ಫೈನಲ್ ಡಿಸಿಷನ್. ಡಿಸಿಷನ್ ಮಾತ್ರ ನಿಮ್ಮದು, ಆದರೆ ಅದನ್ನು ಫೈನಲ್ ಮಾಡೋದು ನಾನು. ಹೇಳಿ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತಾರೆ. ಆದರೆ ನಂಗೆ ತ್ಯಾಗ ಮಾಡಿ ಏನೂ ಆಗಬೇಕಾಗಿಲ್ಲ. ಆದರೆ ಆರ್ತಿಯವ್ರು ಚೆನ್ನಾಗಿರಬೇಕು ಅನ್ನೋದನ್ನ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳಿ. ಅವ್ರು ಒಂದು ದಿನನೂ ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಿಲ್ಲ ಅಂದಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ. ವಿಕ್ಕಿ ಮತ್ತು ಆರ್ತಿ ಮದುವೆಗೆ ನನ್ನ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ಥ್ಯಾಂಕ್ ಯು ಗೌತಮ್. ಮನುಷ್ಯತ್ವನೇ ಇಲ್ದಿರೋ ಜನಗಳ ಮಧ್ಯೆ ನೀವು ಗ್ರೇಟ್ ಆಗಿಬಿಟ್ರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಮ್ಮ ಸಂಬಂಧನೇ ಮುಗ್ದೋಯ್ತು ಅನ್ಕೋಬೇಡಿ. ನೀವು ಯಾವಾಗಲೂ ನನಗೆ ಒಳ್ಳೆ ಫ್ರೆಂಡಾಗೇ ಇರ್ತೀರಾ. ನಮ್ಮ ಮನೇಲಿ ಸಡನ್ನಾಗಿ ಮದುವೆ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಯಾರಿಗೂ ಹರ್ಟ್ ಆಗದಿರೋ ಥರ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ. ಶೋರ್, ನೀವೇ ಓಕೆ ಅಂದಮೇಲೆ ಅರ್ಧ ಕೆಲಸ ಮುಗಿದಾಗಿ ನಾನೇ ಬರ್ತೀನಿ. ಹಲೋ, ಅವರಷ್ಟೆಲ್ಲ ಮಾಡಿದರೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಗೊತ್ತಾಗಲ್ವಾ? ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಅವನೇನು ಇದನ್ನೆಲ್ಲ ಸುಮ್ಮನೆ ಮಾಡಿದಾನ. ವೇದಾಂತ್ ವಸಿಷ್ಠ ವಿಷಯಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ ಅಂತ ಅವ್ನಿಗೆ ಅರ್ಥ ಆಗಿರುತ್ತೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಅದಕ್ಕೆ ಸುಮ್ಮನೆ ಓಕೆ ಅಂತ ಹೇಳಿದ. ಥ್ಯಾಂಕ್ಸ್ ಬೇರೆ ಕೇಳಿ. ನಿಂದು ಒಂದು ಜನ್ಮನ. ನಿನ್ನ ತಮ್ಮ ಮತ್ತೆ ನಮ್ಮ ಅಕ್ಕಂಗೋಸ್ಕರ ಅವರೇ ಇಷ್ಟೆಲ್ಲ ಮಾಡಿದ್ದಾರೆ. ನಿನಗೆ ಹೆಡ್ ವೈಟು ಏನಾದರೂ ಮಾಡ್ಕೊಂಡು ಸಾಯಿ. ಒಂದು ಕೆಲಸ ಮಾಡು, ಅದು ನೀನೇ ಮಾಡಿಬಿಡು, ಎಲ್ರಿಗೂ ಒಳ್ಳೇದು. ಅಲ್ಲ ಕಣಯ್ಯ, ಈ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದು ಹೋಗುವಾಗ ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ತಿದ್ಯಲ್ಲ. ನೀನೇ ತಾನೇ ಹೇಳಿದ್ದು ನನಗೆ ಮನುಷ್ಯತ್ವ ಇಲ್ಲ. ಅಂದಮೇಲೆ ನನ್ನ ಜೊತೆ ಯಾಕೆ ಬರ್ತೀಯ? ನಿನ್ನ ಫ್ರೆಂಡ್ ಜೊತೆನೇ ಹೋಗಿ. ಆ್ಯಂಡ್ ಬೈ ದ ವೇ, ಆ ನಿರ್ಜನ ಪ್ರದೇಶ ಅಂತ ಏನೋ ಹೇಳಿದ್ರು, ಅದು ನಾರ್ಮಲ್ ಆಗಿರೋ ಹೆಣ್ಮಕ್ಳಿಲ್ಲ. ನೀನಂತ ಗಂಡ್ಬೀರಿಗ. ನಿಮಗೂ ಅವನಿಗೂ ಯಾವ ಆ್ಯಂಗಲಲ್ಲೂ ಮ್ಯಾಚ್ ಆಗಲ್ಲ. ಆದರೂ ಒಟ್ಟಿಗೆ ಓಡಾಡ್ತಾ ಇದ್ದೀರಲ್ಲ. ಸರಿ ಬನ್ನಿ, ನಾನೇ ಬಿಡ್ತೀನಿ. ಶುಂಠಿ ಶಂಕರ, ಹೆವಿ ಕೊಲೆಸ್ಟ್ರಾಲ್, ಗೂಬೆಗೆ ತಲೆ ತುಂಬ ಅದೇ ಇದೆ. ಎಲ್ರಿಗೂ ಕೊಲೆಸ್ಟ್ರಾಲ್ ಇಂದ ಹಾರ್ಟ್ ಅಟ್ಯಾಕ್ ಆದರೆ ಇವ್ರಿಗೆ ತಲೆನೇ ಅಟ್ಯಾಕ್ ಆಗುತ್ತೆ. ಅಮೂಲ್ಯ, ಇರಿ ವೇದಾಂತ್, ನಾನೇ ಡೀಟೇಲ್ ಆಗಿ ಹೇಳ್ತೀನಿ. ಇವ್ರಿಗೆ ನಡ್ಕೊಂಡಿದ್ರ ಬಗ್ಗೆ ತುಂಬಾ ಪಶ್ಚಾತ್ತಾಪ ಆಗಿದೆ ಅಣ್ಣ. ಅದಕ್ಕೆ ಈ ತರ ಪ್ರೈವೇಟ್ ಆಗಿ ಮೀಟ್ ಮಾಡಿ ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗು, ಬೇಕಿದ್ರೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಏನು ಹೇಳ್ತಿದ್ಯಾ ಮುದ್ಯ? ಏನು ತಮಾಷೆ ಮಾಡ್ತಿದ್ಯಾ?
ಏನಣ್ಣ ನೀನು ಇಂಥ ವಿಷಯದಲ್ಲಿ ತಮಾಷೆ ಮಾಡೋದೇನು ತಮಾಷೆನಾ? ತಮಾಷೆ ಆಗಿದ್ರೆ ಇವ್ರು ಇಷ್ಟೊಂದು ಸೀರಿಯಸ್ ಆಗಿ ಸುಮ್ಮನೆ ಇರ್ತಿದ್ರಾ? ಹೌದು, ಹಾಗಿದ್ರೆ ನಿಜಾನೇ. ಸೂಪರ್ ವೇದಾಂತ್ ನೀವು. ಈ ವಿಷಯವಾಗಿ ನಾನೇ ಅಜ್ಜಿನ ಹತ್ರ ನಿಮ್ಮ ಜೊತೆ ಮಾತಾಡು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ಅದರ ಅಗತ್ಯನೇ ಇಲ್ಲ ಬಿಡಿ. ಅವತ್ತೇನೋ ಕೆಟ್ಟಗಳಿಗೆ ಅಣ್ಣ, ಅದಕ್ಕೆ ರಾಂಗ್ ಡಿಸಿಷನ್ ತಗೊಂಡ್ರು. ರಾಂಗ್ ಡಿಸಿಷನ್ನ ರೈಟ್ ಮಾಡೋ ಒಳ್ಳೆ ಮನ್ಸಿರೋದಕ್ಕೆ ಅಣ್ಣ ಇವತ್ತಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದು ಅಲ್ವಾ? ಆದ್ಯ ಯಾವಾಗಲೂ ಹೇಳ್ತಿರೋಳು ನಮ್ಮ ಅಣ್ಣಂದು ಹೆಂಗರಳು ಅಂತ. ಈಗ ನಿಜ ಅನ್ನಿಸ್ತಿದೆ, ಅಮೂಲ್ಯನ ವಾಪಸ್ ಕರ್ಸ್ಕೊಳ್ತಿರೋದು ನಿಜವಾಗ್ಲೂ ಒಳ್ಳೆ ಕೆಲಸ. ಶಿ ಡಿಸರ್ವ್ ಇಟ್, ಯುನೋ. ಹಾಗಿದ್ರೆ ನಾನು ರೀಜಾಯ್ನಿಂಗ್ ಪೇಪರ್ಸ್ನೆಲ್ಲ ರೆಡಿ ಮಾಡಿಬಿಡ್ತೀನಿ. ಹೇಗಿದ್ರು ಕಂಪನಿಗೆ ತುಂಬ ಜನ ಲೇಡೀಸ್ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಇವರೇ ಸರಿ ಬಿಡಿ. ಓ ಹೌದಾ? ನಾವು ಬರೀ ಜನರನ್ನಲ್ಲ, ಸಿಚುಯೇಷನ್ ಕೂಡ ಚೆನ್ನಾಗೇ ಹ್ಯಾಂಡಲ್ ಮಾಡ್ತೀವಿ. ಎಂತ ಓವರ್ ಆಕ್ಟಿಂಗ್ ಹುಡುಗಿ ಇವ್ಳು. ಈ ಸಿಚುವೇಶನ್ ಬಳಸ್ಕೊಂಡು ಕೆಲಸ ಕೆಡಿಸ್ಕೊಂಡು ಅಬ್ಜೆಕ್ಷನ್ ಮಾಡಿದ್ರೆ ವಿಕ್ರಾಂತ್ ಮ್ಯಾಟ್ರ್ ಹೊರಗೆ ಬರುತ್ತೆ. ಛೇ, ಈ ಬಜಾರಿ ನಾನು ಹಿಂಗೆ ವಾಪಸ್ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ದೆ. ನಿನಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ನ. ಅಷ್ಟಲ್ಲದೆ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕೆ ನನ್ನ ಬೆನ್ನಿಂದ ಬಿದ್ದು ನನಗೆ ಟಾರ್ಚರ್ ಕೊಡ್ತಿದ್ಯಾ? ನೀನು ಸ್ವಲ್ಪನಾದ್ರೂ ಮ್ಯಾನಸ್ ಅನ್ನೋದೇ ಇಲ್ವಾ? ಮರ್ಯಾದೆ ಉಳಿಸೋದಕ್ಕೆ ಥ್ಯಾಂಕ್ಸ್ ಹೇಳದ್ಬಿಟ್ಟು ರೇಗ್ತಿದ್ಯಲ್ಲ. ಕಾರ್ ಸೈಡಿಗೆ ಹಾಕುವಾಗ ನೀನೇ ತಾನೇ ಹೇಳ್ದೆ ಅಕ್ಕ ಮತ್ತೆ ವಿಕ್ಕಿ ಅವ್ರ ವಿಷಯ ಹೊರಗೆ ಬರಬಾರ್ದು ಅಂತ. ಸೊ ಆ ವಿಷಯನೂ ಗೊತ್ತಾಗಬಾರ್ದು, ನಮ್ಮಿಬ್ರ ಮೇಲೂ ಡೌಟ್ ಬರಬಾರ್ದು ಅಂತ ಹೇಗಂದೆ. ಡೋಂಟ್ ವೆರಿ, ಅಣ್ಣಂಗೆ ಚೂರು ಡೌಟ್ ಬಂದಿಲ್ಲ. ಹೇಗೆ ವಿಶ್ ಮಾಡಿ ಹೋದಂತ ನೀನೇ ನೋಡ್ದಲ್ಲ. ವಾಟ್ ಎವರ್, ಬಟ್ ಐ ಡೋಂಟ್ ವಾಂಟ್ ಟು ಸೀ ಯು ಇನ್ ಮೈ ಆಫೀಸ್. ನಿನ್ನ ಮುಖನ ಡೈಲಿ ನೋಡಬೇಕು ಅಂತ ನೆನೆಸ್ಕೊಂಡ್ರೆ ಸಾಕು, ಕೋಪ ಬರುತ್ತೆ ನನಗೆ. ಸಾಕು ಸುಮ್ಮನಿರಪ್ಪ. ನಮ್ಗೆ ನಿನ್ ಮುಖ ಡೈಲಿ ನೋಡಕ್ ಆಸೆ ಇದೇನೋ ತರ ಹೇಳ್ಬೇಡ. ನಮಗೂ ನಿನ್ ಗಂಟು ಮುತ್ತಿ ನೋಡಕ್ಕೆ ಕೋಪ ಬರುತ್ತೆ. ಮತ್ತೆ ಯಾಕೆ ಸುಳ್ಳು ಹೇಳ್ಬೇಕಿತ್ತು? ನಾನೇನ್ ಬೇಕು ಅಂತ ಹೇಳಿಲ್ಲ. ಆ ಟೈಮಲ್ಲಿ ಏನ್ ಹೊಳಿತೋ ಅದನ್ನ ಹೇಳ್ದೆ ಅಷ್ಟೇ. ಸುಮ್ಮನೆ ತಲೆ ತಿನ್ಬಿಡು ಶುಂಠಿ ಶಂಕರ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ನಿಕ್ನೇಮ್ ಇಟ್ಟು ಕರಿತೀಯ? ಸರಿ ಬಿಡು, ನೀನ್ ಇಲ್ದೇ ಇರುವಾಗ್ಲೇ ಇನ್ನೊಂದೆರಡು ಸೇರ್ಸ್ ಕರ್ಕೊಳ್ತೀನಿ. ಡಿಸ್ಕಸ್ಟಿಂಗ್. ಇನ್ ಯಾರಾದ್ರೂ ಬಂದು ನಮ್ಮಿಬ್ರನ್ನ ಒಟ್ಟಿಗೆ ನೋಡೋವರೆಗೂ ಇಲ್ಲೇ ಇರ್ಬೇಕಾ? ನೀನು ಈಗ ನನಗೆ ಮಾಡಿರೋ ಡ್ಯಾಮೇಜಸ್ಗಳೇ ಸಾಕು. ಇನ್ನೊಂದು ಚಾನ್ಸ್ ಸಿಕ್ಕಿದ್ರು ಅವನಾಗ ಮದುವೆ ಪ್ರಪೋಸಲ್ ಕೊಡೋದಕ್ಕೆ ಬಂದಂತ ಹೇಳೋದಕ್ಕೂ ಹೆಸರೋಲ್ಲ. ಮದ್ವೆ ಅದು ನಿನ್ನ, ಅದು ನಾನು. ಏನ್ ತಮಾಷೆನಾ? ಚಿಚಿ. ಹಲೋ, ಅವ್ರಷ್ಟೆಲ್ಲ ಮಾಡಿದರೆ ಒಂದ್ ಥ್ಯಾಂಕ್ಸ್ ಹೇಳಕ್ ಗೊತ್ತಾಗಲ್ವಾ? ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಅವನೇ ಇದನ್ನೆಲ್ಲ ಸುಮ್ಮನೆ ಮಾಡಿದಾನ. ವೇದಾಂತ್ ವಸಿಷ್ಠ ವಿಷಯಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ ಅಂದ್ರೆ ಅವ್ನಿಗೆ ಅರ್ಥ ಆಗಿರುತ್ತೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಅದಕ್ಕೆ ಸುಮ್ಮನೆ ಓಕೆ ಅಂತ ಹೇಳಿದ. ಥ್ಯಾಂಕ್ಸ್ ಬರಕ್ಕೆ ಹೇಳಿ. ನಿಂದು ಒಂದ್ ಜನ್ಮನ. ನಿನ್ ತಮ್ಮ ಮತ್ತೆ ನಮ್ಮ ಅಕ್ಕಂಗೋಸ್ಕರ ಅವರೇ ಇಷ್ಟೆಲ್ಲ ಮಾಡಿದ್ದಾರೆ.